ಜನಪದ ಧರ್ಮದಲ್ಲಿ ದೇವರುಗಳನ್ನು ಬೈಯಲು, ಪ್ರೀತಿಸಲು ಮತ್ತು ಖಂಡಿಸಲು ಸ್ವಾತಂತ್ರ್ಯವಿದೆ. ದೇವರುಗಳಿಗೇ ಬೆದರಿಕೆ ಹಾಕುವ ಭಕ್ತರ ದೃಷ್ಟಾಂತಗಳನ್ನು ಸಿದ್ಧಲಿಂಗಯ್ಯ ನೀಡುತ್ತಾರೆ. ಅರದಹಳ್ಳಿ ಗ್ರಾಮದ ಒಬ್ಬ ಭಕ್ತನು ತನ್ನ ದೇವರು ತನ್ನ ಆಸೆಗಳನ್ನು ಪೂರೈಸಲಿಲ್ಲ ಎಂದು ತುಂಬ ನಿರಾಶೆಗೊಂಡನು. ಅವನ ನಿರಾಶೆ ಶೀಘ್ರದಲ್ಲೇ ಕೋಪವಾಗಿ ಬದಲಾಯಿತು. ಒಣಗಿದ ಮೆಣಸಿನಕಾಯಿಗಳನ್ನು ಪುಡಿ ಮಾಡಿ ಅವನು ದೇವಸ್ಥಾನಕ್ಕೆ ಹೋದನು. ದೇವರು ನನ್ನ ಸಮಸ್ಯೆಗಳನ್ನು ಪರಿಹರಿಸಲಿಲ್ಲ, ನಾನು ಈಗ ಅವನನ್ನು ಕಷ್ಟಪಡಿಸುತ್ತೇನೆ, ನಾನು ಅವನ ದೇಹದ ಮೇಲೆ ಮೆಣಸಿನ ಪುಡಿಯನ್ನು ಉಜ್ಜುತ್ತೇನೆ. ಅವನನ್ನು ತಡೆಯಲು ಪ್ರಯತ್ನಿಸಿದವರಿಗೆ ಅವನು ಬೆದರಿಕೆ ಹಾಕಿದ. ನೀವು ನನ್ನನ್ನು ತಡೆಯಲು ಪ್ರಯತ್ನಿಸಿದರೆ ನಾನು ಇದನ್ನು ನಿಮ್ಮ ಮುಖಗಳಿಗೆ ಹಚ್ಚುತ್ತೇನೆ ಎಂಬ ಅವನ ದೃಢ ಸಂಕಲ್ಪವು ಅನೇಕ ಭಕ್ತರಿಗೆ ನೋವುಂಟು ಮಾಡಿತು. ಕೆಲವರು ಏನಾಗಬಹುದು ಎಂದು ಕುತೂಹಲದಿಂದ ಕೂಡಿದ್ದರೆ, ಇನ್ನೂ ಕೆಲವರು ತಮ್ಮ ಕಣ್ಣೀರನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ದೇವಸ್ಥಾನ ತಲುಪಿದ ನಂತರ ನೊಂದ ಭಕ್ತ ಒಳಗೆ ಹೋಗಿ ದೇವರ ವಿಗ್ರಹದ ಮೇಲೆಲ್ಲ ಮೆಣಸಿನ ಪುಡಿಯನ್ನು ಉಜ್ಜಲು ಪ್ರಾರಂಭಿಸಿದನು. ಕೆಲವೇ ಕ್ಷಣಗಳಲ್ಲಿ ಹೊರಗೆ ಯಾರೋ ನೋವಿನಿಂದ ಕೂಗಲು ಪ್ರಾರಂಭಿಸಿದರು. ಭಯಭೀತರಾದ ಭಕ್ತರು ಶೀಘ್ರದಲ್ಲೇ ದೇವರಿಗೆ ತಮ್ಮಲ್ಲಿ ಒಬ್ಬನ ಮೇಲೆ ಹಿಡಿತವಿದೆ ಎಂದು ಅರಿತುಕೊಂಡರು. ಅವರು ದೇವರು ಮೈತುಂಬಿಕೊಂಡವನೊಂದಿಗೆ ಮಾತನಾಡುತ್ತಾರೆ. 1 ವಾರದ ಸಮಯದೊಳಗೆ ನೊಂದ ಭಕ್ತನ ಸಮಸ್ಯೆ ಬಗೆಹರಿಸುವ ಖಾತರಿ ಪಡೆದ ನಂತರವೇ ಮೆಣಸಿನ ಪುಡಿ ಉಜ್ಜುವುದನ್ನು ನಿಲ್ಲಿಸುತ್ತಾನೆ. ಹೀಗೆ ಪ್ರತಿಭಟನೆ ತೋರಿದ ಭಕ್ತನ ಉದಾಹರಣೆ, ಭಕ್ತರು ದೇವರುಗಳನ್ನು ಪ್ರಶ್ನಿಸುವ ಮತ್ತು ಸವಾಲು ಹಾಕುವ ರೀತಿಯ ವಿಶೇಷಗಳು, ದೇವರು ಮೈಮೇಲೆ ಬರುವ ದೃಷ್ಟಾಂತಗಳನ್ನು ಸಿದ್ಧಲಿಂಗಯ್ಯ ನೀಡುತ್ತಾರೆ. ಭಕ್ತಾದಿಗಳ ಬವಣೆ ಪರಿಹರಿಸದಿದ್ದರೆ ಉರಿಯುವ ಮೆಣಸಿನ ಘಾಟು ಸಹಿಸುವುದು ಹೇಗೆಂದ, ಕುದುರೆ ಮೇಲಿದ್ದರೂ ಬೆದರಿ ಕಂಗಾಲಾದ ಸಗಣಿ ರಂಗನು ಯಾವ ಮೂಲದವನು.